ಕನಸಲ್ಲಿ ಬಳಿ ಬಂದು ಅರರರಲ್ಲಿ ಮುದ್ದಾಡಿ ಅಯ್ಯೋ ಕಚ್ಚಗುಡಿ ತಳಲಾರೆ. ನಾನು ಅಷ್ಟೇ ಜಾಸ್ತಿ ಕಿವಿನೇ ಇಟ್ಕೊಳ್ಳೋದು, ಹೊಡೆಯೋಕೆ ಹೋಗಲ್ಲ ಕಿವಿ. ಅದು ಕರೆಕ್ಟ್, ನನ್ಕಿಂತ ಉದ್ದುಕ್ಕಿರ್ತಾರ. ಟೀಚರ್ ಅಷ್ಟೇ ಪೇಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಕಮ್ಮಿ ಮಾಡಿಸ್ತಾ ಇದ್ರು, ಅದನ್ನ ಜಾಸ್ತಿ ಮಾಡಿಸ್ಬೇಕು. ನಾವು ಟ್ರೈ ಮಾಡ್ತೀವಿ ಹೆಂಗಾರ ಮಾಡಿ ಇವ್ರನ್ನ ಪಾಸ್ ಮಾಡೋಣ ಅಂತ. ಪೇಪರ್ ಮೂಲೆ ಮೂಲೆ ಹುಡ್ಕಿದ್ರು ಅರ್ಧ ಮಾರ್ಕ್ಸು ಬಂದಿರಲ್ಲ. ಏನ್ ಮಾಡೋಣ? ಏನಂದ್ರೆ ಒಂದ್ ಗರ್ಲ್ಸಿಗೆ ಒಂದು ಇನ್ಸೆಕ್ಯೂರ್ ಫೀಲ್ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಮುಂಚೆ. ಇವಾಗ ನೀವು ನೋಡಿರ್ಬೋದು, ಟ್ರೋಲ್ ಜಾಸ್ತಿ ಟ್ರೋಲ್ ಆಗಿರೋದು ಅಂತ, ಏನಾದ್ರು ಪ್ರಾಬ್ಲಮ್ಸ್ ಆಗಿರೋದು. ಆಯ್ತಾ, ಈ ಫ್ರೆಂಡ್ ಮಾಡಬಾರ್ದಿತ್ತು ಗರ್ಲ್ಸಿಗೆ. ಅವ್ರದ್ದೆಲ್ಲ ಏನಾದ್ರೂ ಒಂದು ಇರುತ್ತೆ, ಇಶ್ಯೂ ಇರುತ್ತೆ. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಕೈಯಲ್ಲಿ ಅಡ್ಡಾದಿಡ್ಡಿ ಹೋಗೋದು ಮಾಮೂಲಿ. ಸನ್ನೆಯಲ್ಲಿ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳು ಪ್ರೀತಿನೇ ಮಜನ. ಅಲ್ವಾ? ನಾನು ಬಂದ ತಕ್ಷಣ ಅದೇ ನೋಡ್ದೆ, ಅಯ್ಯೋ ಇವನು ಹಾಕೊಂಡಿದ್ದಾನಲ್ಲ. ಯೋಚನೆ ಮಾಡಿ ಯಾರು ಹಾಕೊಳ್ಳೋದು. ಕಾಮಿಡಿ ಏನ್ ಗೊತ್ತಾ, ಈ ಶೋ ಫಸ್ಟ್ 1 year ಮುಂಚೆ ಸ್ಟಾರ್ಟ್ ಮಾಡ್ಬೇಕಿತ್ತು. ಸ್ಟಾರ್ಟ್ ಆಗಿ ನಾನಾಗಿಲ್ಲ ಅಂತ ನೆಕ್ಸ್ಟ್ ಬೇರೆಯವ್ರು ಅಕ್ಷರ ಕುಲ್ಕರ್ಣಿ ಅವ್ರು ಮಾಡ್ಬೇಕಿತ್ತು. ಬಟ್ ಅದು ಆಗಕ್ಕೆ ನೆಕ್ಸ್ಟ್ ವಾಪಸ್ ಪ್ರೀತಿ ಮಾಡ್ಬೇಕಿತ್ತು ಈ ಶೋ. ಆಯ್ತಾ, ಅದೇನಾಯ್ತು, ಪ್ರೀತಿ ಸ್ಪಾಟಿಫೈ ಅವ್ರದ್ದು ಮಮ್ಮಿತ್ ಅವ್ರ ಫೇಸ್ ನೋಡಿಲ್ಲ, ಜನರು ಗೊತ್ತಾಗಲ್ಲ. ಅವಳಿಗೆ ಹೇಳಿಲ್ಲ, ನಾನ್ ಮಾಡ್ತಾ ಇನ್ನೊಬ್ಬ ಸಡನ್ ಆಗಿ ನಾನು ಅದು ಇನ್ಸ್ಟಾಗ್ರಾಮ್ ರೀಲ್ ಹಾಕಿದ್ನಲ್ಲ, ಅವನ ಕಾಲ್ ಇಟ್ಟು ಡಬ್ಬದ ಏನೋ ನಾನ್ ಮಾಡ್ಬೇಕಂತ ನೀನ್ ಮಾಡ್ತಾ ಇದ್ದಿಲ್ಲ. ಟಾಪಿಕ್ ಏನ್ ಹೇಳಿದೆ ಮತ್ತೆ ಹೋಯ್ತು. ಟಾಪಿಕ್ ಏನಿಲ್ಲ, ಹೆಂಗಿದೆ ಅಂದ್ರೆ ಡಿಸ್ಕಷನ್, ಗರ್ಲ್ಸ್ ಸ್ಟಾಕ್ ಮಾಡ್ತಾರ ಬಾಯ್ಸ್ ಪ್ರೊಫೈಲ್ ಆತರ ಮಾಡ್ತಾರ. ಸ್ವಲ್ಪ ಜನ ಮಾಡ್ಬೋದೇನೋ, ನಾವೆಲ್ಲ ಮಾಡಲ್ಲಪ್ಪ. ರಾತ್ರಿ ಎಷ್ಟು ಗಂಟೆಗೆ ಎದ್ದಿದ್ರು? ತುಂಬಾ ಲೇಟ್ ಎದ್ದಿದ್ರು. ಇಲ್ಲ ನಿನ್ನೆ ಒಂದು 11:45 ಮಲ್ಕೊಂಡ್ವಿ. ಎಷ್ಟು ಆ ಕಡೆ ಈ ಕಡೆ ತಿರುಗುದು ನಿದ್ದೆನೆ ಬರ್ತಾ ಬಂದೆ. ಬೋರಾಯ್ತು. ಇಲ್ಲ ಅಂದ್ರೆ ಸ್ಟಾರ್ಟೇ ಮಾಡಲ್ಲ ನಾವು. ಚೆನ್ನಾಗಿ ಕಾಣಿಸಿದ್ರೆ ನೋಡು, ಹುಡ್ಕೊಂಬಂದು ಹೊಡಿತೀನಿ. ಆಯ್ತು, ಯೋಚನೆ ಮಾಡಿ. ಹಲೋ ಎವ್ರಿವನ್, ನಮಸ್ಕಾರ. ಆಯ್ತಾ, ಎಲ್ಲರಿಗೂ ಒಂದು ಅಸಂಪ್ಷನ್ ಇದೆ, ಗರ್ಲ್ಸ್ ಇನ್ನೋಸೆಂಟ್ ಆಯ್ತಾ, ಅವ್ರು ಬೇರೆ ಅಕೌಂಟ್ಸ್ ಅನ್ನ ಸ್ಟಾಕ್ ಮಾಡಲ್ಲ ಆಯ್ತಾ. ಆದ್ರೆ ಈ ವರ್ಲ್ಡ್ ದೊಡ್ಡ ಸುಳ್ಳೇನಂದ್ರೆ ಬಾಯ್ಸ್ ಇನ್ನೋಸೆಂಟ್ ಆಯ್ತಾ, ಬಟ್ ಗರ್ಲ್ಸ್ ಅಷ್ಟು ಇರೋ ನಾಟಿನೆಸ್ ಬಾಯ್ಸ್ ಅಲ್ಲಿ ಇರೋಲ್ಲ, ಬಟ್ ಅವ್ರು ಅದನ್ನ ರಿವೀಲ್ ಮಾಡಲ್ಲ ಆಯ್ತಾ. ಈಗ ಅದ್ ಬಗ್ಗೆ ಹೋಗೋ ಮುಂಚೆ, ದಿಸ್ ಇಸ್ ಮಾಸ್ಟರ್ ಪ್ರೊಡಕ್ಷನ್ಸ್ ಪ್ರೆಸೆನ್ಸ್ ಸ್ಪೀಕ್ ಔಟ್, ಮನದಾಳದ ಮಾತು. ಈಗ ಗರ್ಲ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಬ್ರು ನಮ್ ಜೊತೆ ಗರ್ಲ್ ಇರಲೇಬೇಕು. ಸೊ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಮ್ ಜೊತೆ ಗೆಸ್ಟ್ ಆಗಿದ್ದಾರೆ ಸಿಂಗರ್, ಎ ಕಾಂಟೆಂಟ್ ಕ್ರಿಯೇಟರ್ ಅಂಡ್ ಎ ಗ್ಲಾಮರಸ್ ಪರ್ಸನ್, ಪೂಜಾ ವಿತ್ ಅಸ್. ಆಯ್ತಾ, ಈಗ ಫಸ್ಟ್ ಆಫ್ ಆಲ್ ಪಾಡ್ಕಾಸ್ಟ್ ಶೂಟಿಂಗ್ ಇದ್ದು 12 o'clock ಆಯ್ತಾ. ನಿನ್ ಮನೆ ಇರೋದು ನಮ್ಮ ಮನೆ ಹತ್ರ. ನಾನೇನ್ ಅನ್ಕೊಂಡೆ, ಒಂದು ನಿಜಾನೇ ಏನಂದ್ರೆ ಗರ್ಲ್ಸ್ ರೆಡಿ ಆಗ್ಬೇಕು ಟೈಮ್ ತಗೊಂತಾರೆ. ಅದಕ್ಕೆ ನನ್ ಅಡ್ವೈಸ್ ಏನಂದ್ರೆ, ಏನೋ ಗರ್ಲ್ಸ್ ಶೂಟಿಂಗ್ ಬರ್ತಾರೆ ಅಂದ್ರೆ 30 minutes ಮುಂಚೆನೆ ಹೇಳ್ಬಿಡಿ ಟೈಮು, ಸ್ಕೆಡ್ಯೂಲ್ ಟೈಮ್ ತನಕ. ಯಾಕಂದ್ರೆ ಅವ್ರು ಮೇಕಪ್ ಹಾಕಿ ರೆಡಿ ಆಗಿ ಆಯ್ತಾ, ಅವ್ರ ಫೋಟೋ ತಗೊಂಡು ಸೆಲ್ಫಿ ಆಯ್ತಾ ತಗೊಂಡ್ರ? ಇಲ್ಲ ತಗೊಂಡಿಲ್ಲ, ಇನ್ನ ತಗೊಂಡಿಲ್ಲ. ಅದೇ ಹೇಳೋದು, ಅಸಂಪ್ಷನ್ಸ್ ಯಾವಾಗ್ಲೂ ನಿಜ ಆಗಿರಲ್ಲ. ಫಸ್ಟ್ ಅಲ್ಲಿಗೆ ಹೇಳಿದ್ರಲ್ಲ, ಅಸಂಪ್ಷನ್ ಇದೆ ಹುಡುಗಿರು ಇನ್ನೋಸೆಂಟ್ ಅಂತ, ಅದು ಅಸಂಪ್ಷನ್ ಅಲ್ಲ, ನಿಜಾನೇ. ಅನ್ಕೊಂಡಿದ್ದಾರೆ ಅಷ್ಟೇ. ಅಂದ್ರೆ ಸೆಲ್ಫಿ ತಗೊಂಡಿಲ್ಲ,
ಎದ್ದಿದ್ ಲೇಟ್ ಆಯ್ತು. ಹ್ಮ್. 10:30ಗೆ ಎದ್ದೆ. ಯಾಕಂದ್ರೆ ನಿದ್ದೆ ಮಾಡಿದ್ದಿತ್ತು. ನಿದ್ದೆ ಮಾಡಿದ್ ಲೇಟ್ ಆಯ್ತು, ನಿದ್ದೆ ಬಂದಿಲ್ಲ. 10:30ಗೆ ಎದ್ದೆ. ಎದ್ದು ಸ್ನಾನ ಮಾಡಿ ತಿಂದು ರೆಡಿ ಆಗ್ಬಿಡಕ್ ಲೇಟ್ ಆಯ್ತು. ಮೇಕಪ್ಗೆ ಮೇಕಪ್ ಏನಿಲ್ಲ, 10 ಮಿನಿಟ್ಸ್ ಅಷ್ಟೇ. ಅಪ್ಪಾ 10 ಮಿನಿಟ್ಸ್ ಅಷ್ಟೇ, ನನ್ಗೆ ಅಭ್ಯಾಸ ಇದೆ 10 ಮಿನಿಟ್ಸ್ ರೆಡಿ ಆಗ. ಈಗ ಅವ್ರದ್ದು ಏನಂದ್ರೆ ಮತ್ತೆ ಇದು ಬಾಯ್ಸ್ ಕಂಪ್ಲೇಂಟ್ ಏನಂದ್ರೆ ಬಾಯ್ಸ್ ಫೋಟೋ ಪೋಸ್ಟ್ ಮಾಡಿದ್ರೆ ಅದ್ರಲ್ಲಿ ಕಮೆಂಟ್ಸ್ ಇರಲ್ಲ ಜಾಸ್ತಿ ಆಯ್ತಾ. ಅದೇ ಯಾವ್ದೋ ಒಂದು ಹುಡುಗಿ ಆಯ್ತಾ ಒಂದ್ ಅಕೌಂಟ್ ಕ್ರಿಯೇಟ್ ಮಾಡಿ 2 days ಆಗಿರಲ್ಲ ಆಯ್ತಾ, ಅಷ್ಟು ತುಂಬಾ ಬಾಯ್ಸ್ ಫಾಲೋವರ್ಸ್ ಇರ್ತದೆ. ಒಂದ್ ಫೋಟೋ ಆದ್ರೆ ಸಾಕು ಬಾಯ್ಸ್ ಅಷ್ಟು ಕಮೆಂಟ್ಸ್ ಇರ್ತದೆ, DMs ಅಲ್ಲಿ ಅಷ್ಟು ಮೆಸೇಜಸ್ ಇರ್ತದೆ ಆಯ್ತಾ. ಇದು ಯಾಕೆ? ಇದಕ್ಕೆ ಸ್ಟ್ರೈಕ್ ಮಾಡ್ಬೇಕೀಗ ಆಯ್ತಾ. ಯಾಕೆ ಅಂತ ಅಂದ್ರೆ ಇವಾಗ ಬಾಯ್ಸ್ ಏನ್ ಮಾಡ್ತಾರೆ, ಯಾವ್ದೇ ಹುಡುಗಿ ಅಕೌಂಟ್ ಸಿಕ್ಕಿದ್ರು ಫಾಲೋ ಮಾಡ್ಬಿಡೋದು, ಕಮೆಂಟ್ ಮಾಡ್ಬಿಡೋದು, ಲೈಕ್ ಮಾಡ್ಬಿಡೋದು, ಅದೆಲ್ಲ ಮಾಡ್ತಾರೆ. ಬಟ್ ಗರ್ಲ್ಸ್ ಹಂಗಲ್ಲ. ಯಾರು ನಮಗ್ ಕ್ಲೋಸ್ ಆಗಿರ್ತಾರೆ, ಯಾರು ನಮ್ಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾರೆ ಅವ್ರಿಗೆ ಮಾಡ್ತಾರೆ. ಅದು ನಿಜ ಅಲ್ಲ. ಬಾಯ್ಸ್ ಗರ್ಲ್ಸ್ ಅಕೌಂಟ್ ಎಲ್ಲ ನೋಡ್ತಾರೆ ಆಯ್ತಾ, ಅಕೌಂಟ್ ನೋಡಿ ಆಸೆ ಆಗ್ತಾ ಇರ್ತದೆ, ಮೆಸೇಜ್ ಹಾಕೋಣ, DM ಹಾಕೋಣ. ಬಟ್ ಏನ್ ಗೊತ್ತಾ, ಹಾಕ್ಬಿಟ್ರೆ ಅಯ್ಯೋ ಅವ್ನ್ ಮನ ಆಗ್ಬಿಡ್ತದೆ ಅಂತ ಅಷ್ಟೇ. ಏನು ಕಾಮನ್ ಆಗುತ್ತೆ, ನಮ್ಗೆ ಬೇಕು ಅಂತ ಅನ್ಸಿದ್ರೆ ನಾವು ಹಾಕ್ತಿವಿ, ಹಂಗೇನಿಲ್ಲ. ಸೊ ಇಟ್ ಡಿಪೆಂಡ್ಸ್, ಒಬ್ರೊಬ್ರಿಗೆ ಒಂದೊಂಥರ ಇರುತ್ತೆ. ಒಬ್ರೊಬ್ರಿಗೆ ಅವ್ರಿಗೆ ಏನಂದ್ರೆ ಅವರೇ ಅಪ್ರೋಚ್ ಮಾಡಿ ಅಭ್ಯಾಸ ಇರುತ್ತೆ, ಒಬ್ರೊಬ್ರಿಗೆ ಅಪ್ರೋಚ್ ಮಾಡೋ ಅಭ್ಯಾಸ ಇರಲ್ಲ. ಸೊ ಅವ್ರಿಗೆ ಆಸೆ ಕ್ಲೋಸ್ ಇರೋರ ಜೊತೆ ಮಾತ್ರ ಕಾನ್ವರ್ಸೇಷನ್ ಅವರೇ ಫಸ್ಟ್ ಮೆಸೇಜ್ ಹಾಕ್ಲಿ ಅಂತ. ಮೇ ಬಿ ಎಲ್ಲಾರು ಒಂದೇ ಅಂತ ಹೇಳಕ್ ಆಗಲ್ಲ. ಇವಾಗ ನೋಡಿ, ಬಾಯ್ಸ್ಗೂ ಬ್ಲೂ ಇಷ್ಟ, ಗರ್ಲ್ಸ್ಗೂ ಬ್ಲೂ ಇಷ್ಟ. ಹಂಗಂತ ಗರ್ಲ್ಸ್ ಬರೀ ಪಿಂಕ್ ಮಾತ್ರ ಇಷ್ಟಪಡ್ತಾರೆ ಅಂತ ಹೇಳಕ್ ಆಗಲ್ಲ, ಬ್ಲೂನು ಇಷ್ಟಪಡ್ತಾರೆ. ಯೂನಿವರ್ಸಲ್ ಟ್ರೂತ್ ಅಲ್ವಾ, ಬಾಯ್ಸ್ ಬ್ಲೂನೇ ಇಷ್ಟ ಆಗುತ್ತೆ, ಗರ್ಲ್ಸ್ಗೆ ಪಿಂಕೇ ಇಷ್ಟ ಆಗುತ್ತೆ ಅಂತ. ನಂಗೂ ಪಿಂಕ್ ಕಲರ್ ಇಷ್ಟ. ನೋಡಿ ಅಸಂಪ್ಷನ್ಸ್ ಎಲ್ಲ ರಿಯಲ್ ಅಲ್ಲ. ಇಲ್ಲಿ ನಾನು ಏನೋ ಶೋ ಸ್ಟಾರ್ಟ್ ಮಾಡೋ ಮುಂಚೆ ಆಯ್ತಾ, ನಾನು ಅವಳನ್ನ ರೋಸ್ಟ್ ಮಾಡೋದ ಅನ್ಕೊಂಡಿದ್ದು, ನೋಡಿದ್ ಯಾಕೋ ಫುಲ್ ಉಲ್ಟಾ ಆಗ್ತದೆ ಅಷ್ಟೇ. ಮತ್ ಅವರದ್ದೇನಂದ್ರೆ ಪೂಜಾ ಒಂದು ಟೀಚರ್ ಆಯ್ತಾ, ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ತಾರೆ. ನಂಗೀಗ ಒಂದೇ ಒಂದು ಡೌಟು, ನಂಗೆ ಇವೊಂದು ಎಕ್ಸಾಮ್ ಇದೆ ಆಯ್ತಾ, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಇದೆ. ಈಗ ಎಲ್ಲಾ ಟೀಚರ್ಸ್ ಬರ್ತಾರೆ ಅಂತ ಹೇಳ್ಕೊಟ್ಟು ಹೋಗ್ಬಿಡ್ತಾರೆ, ಎಕ್ಸಾಮ್ ಮುಂಚೆ ಹೇಳ್ತಾರೆ ಓದಿ ಅಂತ. ನಮ್ಗೀಗ 6 ಸಬ್ಜೆಕ್ಟ್ಸ್ ಓದ್ಬೇಕು, ಟೀಚರ್ಗೆ ಏನೋ ಕ್ಲಾಸಿಗೆ ಬರ್ತಾರೆ, ಅದು ಬುಕ್ ಇಟ್ಕೊಂಡು ಹೇಳ್ಕೊಟ್ಟು ಹೋಗ್ಬಿಡ್ತಾರೆ. ನಮಗೂ ಎಕ್ಸಾಮ್ ಅಲ್ಲಿ ಬುಕ್ ನೋಡ್ಕೊಂಡು ಬರೆಯಕ್ ಪರ್ಮಿಷನ್ ಕೊಡ್ಬಿಡ್ತಾರೆ. ಯಾಕೆ ಕೊಡಲ್ಲ? ಅದು ಮೋಸ ತಾನೆ. ನಾವು ಒಂದ್ ಕಾಲದಲ್ಲಿ ಸ್ಟೂಡೆಂಟ್ಸ್ ಆಗಿದ್ವಿ, ನಾವು ಈ ಫೇಸ್ ದಾಟಿ ಕೋಪ ತೋರಿಸ್ತಾ ಇಲ್ಲ. ಇವಾಗ ನೀವು ಎಷ್ಟು ಒಂದ್ ಸಬ್ಜೆಕ್ಟ್ ಅಲ್ಲಿ ಎಷ್ಟು 20 ಲೆಸನ್ಸ್ ಅಲ್ವಾ ನೀವು ಹೇಳಿದ್ರೆ, 20 ಲೆಸನ್ಸ್ ಇರುತ್ತೆ. ಸರಿ ಆಯ್ತು, ಇವಾಗ ನಾನು 4 ಕ್ಲಾಸಸ್ ತಗೋತೀನಿ, 7th 8th 9th 10th. ಸೊ ಒಂದೊಂದ್ ಕ್ಲಾಸ್ ಅಲ್ಲೂ ಏನಿಲ್ಲ ಅಂದ್ರೆ 20 to 23 ಲೆಸನ್ಸ್ ಇದೆ. ಸೊ 20 + 20 + 20 + 20 ಎಷ್ಟಾಯ್ತು? ಅದು ಬುಕ್ ನೋಡ್ಕೊಂತ ಮ್ಯಾಥ್ಸ್ ಬರುತ್ತೆ ತಾನೆ, ಹೇಳು. 80 ತಾನೆ. 80 ಆದ್ರೆ ನೋಡು, 80 ಲೆಸನ್ಸ್ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ ಬರ್ತೀವಿ ನಾವು. ನಿಮ್ ತರ ಅರ್ಧಂಬರ್ಧ ಮಾರ್ಕ್ಸ್ಗೋಸ್ಕರ ಓದ್ಕೊಂಡ್ ಬರೋದಿಲ್ಲ ನಾವು. ನಿಮಗ್ ಮಾರ್ಕ್ಸ್ ಫುಲ್ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಪೂರ್ತಿಯಾಗಿ ಪರ್ಫೆಕ್ಟ್ ಆಗಿ ಬರ್ತೀವಿ. ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಅದೇ ನಾವೇನಾದ್ರು ಮೂಲೆಯಿಂದ ತೆಗೆದ್ ಕೇಳಿದ್ರೆ, ಮ್ಯಾಮ್ ಯು ಟೋಲ್ಡ್ ದಿಸ್ ಇಸ್ ನಾಟ್ ಇವನ್ ಇಂಪಾರ್ಟೆಂಟ್, ಯು ಗೇವ್ ದ ಸೇಮ್ ಕ್ವೆಶ್ಚನ್ ಇನ್ ದ ಕ್ವೆಶ್ಚನ್ ಪೇಪರ್ ಅಂತ ಹೇಳ್ತೀರಾ. ಅದು ಕಮ್ಮಿ ಮಾರ್ಕ್ಸ್ ಬಂದಿದ್ರು ಟೀಚರ್ ಹೇಳ್ಕೊಟ್ಟಿದ್ದ ಕರೆಕ್ಟ್ ಇಲ್ಲ ಅಂತ ಅರ್ಥ ಆಗ್ತಾನೆ. ಅದೇಂಗಾಗುತ್ತೆ? ನೀವು ಇದು ಏನೋ ಲೆಸನ್ ಮಾಡ್ಬೇಕಾದ್ರೆ ಫೋನ್ ಇಟ್ಕೊಂಡು ಮೆಸೇಜ್ ಮಾಡ್ಕೊಂಡು ಫೋನ್ ಇಟ್ಕೊಂಡು ಕ್ಯಾಂಡಿ ಕ್ರಶ್ ಆಡ್ಕೊಂಡಿದ್ರೆ ನಿಮ್ದೇ ಪ್ರಾಬ್ಲಮ್ ಆಗುತ್ತೆ. ಅದೇ ಎಲ್ಲಿ ಫೋನ್ ಇಟ್ಕೊಂಡು ಹೇಳ್ಕೊಳಕ್ ಆಗುತ್ತೆ? ನಾವು ಬುಕ್ ಇಟ್ಕೊಂಡು ಹೇಳ್ಕೊಡ್ತೀವಿ, ನಿಮ್ ತರ ಫೋನ್ ಇಟ್ಕೊಂಡು ಕೇಳಿಸ್ಕೊಳ್ಳಲ್ಲ. ಈಗ ಅಟ್ಲೀಸ್ಟ್ ಅಪ್ಪ ಟೀಚರ್ಗೆ ಸ್ಟೂಡೆಂಟ್ ಮೇಲೆ ಕರುಣೆ ಆಗಿ ಆಯ್ತಾ, ಒಂದ್ 10 ಮಾರ್ಕ್ಸ್ ಜಾಸ್ತಿ ಕೊಟ್ಬಿಟ್ರೆ ಏನಾಗ್ತದೆ? 10 ಮಾರ್ಕ್ಸ್ ಕರುಣೆಯಿಂದ. ನಿಮಗ್ ಕರುಣೆ ಇಟ್ಬಿಟ್ಟು ಕೇಳಿಸ್ಕೊಡ್ರೆ ಏನಾಗುತ್ತೆ ಕ್ಲಾಸಲ್ಲಿ? ಪಾಪ ಟೀಚರ್ ಬರ್ಕೋತಾ ಇದಾರೆ, ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಕೊಡೋಣ, ಸ್ವಲ್ಪನಾದ್ರೂ ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಂಡ್ರೆ ಏನಾಗುತ್ತೆ? ಅಷ್ಟಾಗ್ಬಿಟ್ಟು ಸ್ಟೂಡೆಂಟ್ ಲೆಕ್ಕನೇ, ಸ್ಟೂಡೆಂಟ್ ಅಂದ್ರೆ ಎಲ್ಲ ಅಲ್ಲ ಅದು. ಯಾರು ಹೇಳಿದ್ದು? ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನ ನೋಡಿದ್ರ ನೀವು? ನಾವು ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಹೌದಾ? ಬಿಡಿ, ನಿಮ್ಗೂ ಸಂಬಂಧನೇ ಇಲ್ಲ, ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಅದಕ್ಕೆ ಟೀಚರ್ ಆಗಿರೋದು. ನೋಡು, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಟೀಚರ್ ಆಗಿದ್ದಾಳೆ ಅಂದ್ರೆ ಎಷ್ಟು ದೊಡ್ಡ ವಿಷಯ. ಫಸ್ಟ್ ಬೆಂಚ್ ಆಯ್ತಾ. ಈಗ ಏನಂದ್ರೆ ನೀನ್ ಸಿಂಗಲ್ ಆಯ್ತಾ, ಹೂ ಅಂತ ಡೌಟ್ ಎಲ್ಲ ಸಿಂಗಲ್ ಹೂ ಅಂತ
ಈಗ ಸಿಂಗರ್ ತಾನೆ. ಈಗ ಸಿಂಗರ್ ಆಗಿ ನಿನ್ ಫೇವ್ರೆಟ್ ಸಾಂಗ್? ನನ್ನ ಫೇವ್ರೆಟ್ ಸಾಂಗು ಮಧುವನ ಕರೆದರು. ಓ, ಅದೇ ನನ್ನ ಫೇವ್ರೆಟ್ ಸಾಂಗ್. ನಾನು ಯಾಕೆ ಹೇಳಿದ್ರು ನೀವ್ ಆಡ್ಬೇಕು ಅದೇ ಆಡ್ಬೇಕಾ? ಗೊತ್ತಿಲ್ಲ. ಲಿರಿಕ್ಸ್ ಗೊತ್ತು. ಅದೇ ಬೇರೆ ಇನ್ನೊಂದು ಶೋ ಅಲ್ಲೂ ಅದೇ ಸಾಂಗ್ ಆಡಿದ್ದೀನಿ. ಅದಕ್ಕೆ ನೋಡ್ತೀನಿ ಯಾಕೆ ಒಂದೇ ಸಾಂಗ್ ಆಡ್ಲಾ ಬೇರೆ ಆಡ್ಲಾ ಅಂತ. ನಿನ್ ಫೇವ್ರೆಟ್ ಸಾಂಗ್ ಯಾವ್ದು? ನನ್ನ ಫೇವ್ರೆಟ್ ಸಾಂಗ್ ಎಲ್ಲರೂ ಹೇಳಿ ಫೇವ್ರೆಟ್ ಸಾಂಗ್ ಹಾ ಕಿರಿಕ್ ಪಾಡಿದ ಒಂದು ಸಾಂಗ್ ಗೊತ್ತಾ? ಯಾವ್ದು? ಬೆಳಗ್ಗೆದ್ದು ಗೊತ್ತಾ? ಹಾ ಗೊತ್ತು. ಅದೇ ಫ್ರೆಂಡ್ಸ್. ಅದೇ ಯಾವ ಶೋ? ನಿನ್ ಫೇವ್ರೆಟ್ ಸಾಂಗ್ ನಾನು ಅದೇ ತಾಳ ಹಾಕ್ಬೇಕು. ಇಲ್ಲ ಅದು ಭರತನಾಟ್ಯ. ತಾಳ ಗಿಡ ಎಲ್ಲ ಹಾಕ್ಬೇಡ, ನನಗೆ ತಾಳ ಮರ್ತೋಗುತ್ತೆ. ಆಮೇಲೆ ನೀನ್ ತಾಳ ಹಾಕುದು. ಲಿರಿಕ್ಸ್ ಗೊತ್ತಿಲ್ಲ. ಲಿರಿಕ್ಸ್ ಕೊಟ್ರೆ ಹಾಡ್ತಿದ್ವಿ. ನನ್ ಜೊತೆ ನೀನು ಹಾಡ್ತೀಯಾ? ಒಂದ್ ಸ್ವಲ್ಪ ಕೋರಸ್ ಕೊಡು, ಪರವಾಗಿಲ್ಲ. ನಿನ್ ಫೇವ್ರೆಟ್ ಸಾಂಗ್ ನಾನ್ ಆಡ್ತಾ ಇಲ್ವಾ? ನನ್ಗೆ ಒಂಚೂರು ಕೋರಸ್ ಕೊಡಕ್ ಆಗಲ್ವಾ ನಿನಗೆ? ಕಂಟಿನ್ಯೂ ಮಾಡು, ನೀನು ಸಿಂಗರ್ ಆಗ್ಬಿಟ್ಟಲ್ಲ ನನ್ ಜೊತೆ. ಟ್ರೈ ಮಾಡಿ. ಒಂದ್ ಲೈನ್ ಹೇಳ್ದವ್ರಿಗೆ ಇನ್ನೊಂದ್ ಲೈನ್ ಹೇಳಕ್ಕಾಗಲ್ವಾ? ನೀನ್ ನನ್ನ ನಡೆಸ್ಬೇಕಂತ ಕರ್ಸಿ ನಾನು ಇನ್ನು ನಡೆಸ್ತಾ ಇದ್ದೀನಿ. ಮಾಡು. ಅಂದಾನು ಅದೃಷ್ಟಾನು ಮುಂದೆ ಕುಂತಿದ್ವಿ, ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇನ್ನು ಬಣ್ಣವಾಗಿದೆ, ನಿನ್ನ ಮೇಲೆ ಕವನ ಬರೆದವನ ಈಗ ತಾನೇ ಮೂಡಿದೆ ಕನಸಲ್ಲಿ ಅಲರದೆ ಬಳಿ ಬಂದು ಅರರರಲ್ಲಿ ಮುದ್ದಾಡಿ ಅಯ್ಯೋ ಕಚ್ಚಗುಳಿ ತಳಲಾರೆ. ಇನ್ನೊಮ್ಮೆ ಹಾ ಅದನ್ನ ನಾನು ಹಾಡ್ತೀನಿ, ನೀನು ನನಗೆ ಕೋರಸ್ ಕೊಡು. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಕಯಾಲಿ, ಅಡ್ಡಾದಿಟ್ಟಿ ಹೋಗೋದು ಮಾಮೂಲಿ, ಸನ್ನೆಯಲ್ಲಿ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳು ಪ್ರೀತಿನೇ ಮಜನ, ಬಿಡದಂತಿರೋ ಬೆಸುಗೆ ಸಲೆ ಸಿಕ್ಕಿರೋ ಸಲಿಗೆ, ನಿನ್ನ ಸುತ್ತ ಸುಳಿಯೋ ಆಸೆಗೀಗ ಆಯಸ ಹೆಚ್ಚಿ ಹೋಗಿದೆ, ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದೆ, ಕನಸಲ್ಲಿ ಅರರರರೆ ಬಳಿ ಬಂದು ಅಲಲಲಲೆ ಮುದ್ದಾಡಿ ಅಯ್ಯಯ್ಯೋ ಕಚ್ಚಗುಳಿ ತಳಲಾರೆ. ಅಲ್ಲ, ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ನಾನು ಸುಳ್ಳಂತ ಹೇಳ್ತಿತ್ತು, ಸಿಂಗರ್ಸ್ ಆಗೋ ಟೈಮ್ ಆಟೋಟ್ಯೂನ್ ಯೂಸ್ ಮಾಡ್ತಾರೆ ಅನ್ಕೊಂಡಿದ್ದೆ. ಮಾಡ್ತಾರೆ, ಬಟ್ ನಾನು ಅಷ್ಟೇ ಏನಂದ್ರೆ ಬೇರೆ ಸಿಂಗರ್ಸ್ ಡಬ್ಬ ಏ ಇಲ್ಲಪ್ಪ ಹಂಗೆಲ್ಲ ಹೇಳಲ್ಲ. ಅಂದ್ರೆ ನಮ್ಗೇನ್ ಪರ್ಫೆಕ್ಷನ್ ಎಲ್ಲ ಹುಡ್ಕೊಂಡು ಹೋಗೋದಿಲ್ಲ. ನಾನು ಅಷ್ಟೇ ಜಾಸ್ತಿ ಕಿವಿನೇ ಇಟ್ಕೊಳ್ಳೋದು, ಹೊಡೆಯೋಕ್ ಹೋಗಲ್ಲ ಕಿವಿ. ಗೊತ್ತು, ಆಮೇಲೆ ಹೊಡೆಯಕ್ಕೆ ಒಬ್ಬದ ಮಗುನೇ ಹೊಡ್ಬಿಟ್ರೆ ಕಷ್ಟ. ಅದು ಕರೆಕ್ಟ್. ನನ್ಕಿಂತ ಉದ್ದುದ್ದಕ್ಕಿರ್ತಾರ. ಅಲ್ಲ, ಅವಾಗ ಯಾವತ್ತಾರು ಭಯ ಅನ್ಕೊಂಡು ಬೈತಾ ಇರ್ತೈತೆ, ಅವ್ರು ಹಿಂಗಿರ್ತಾರೆ ಹಿಂಗ್ ನೋಡ್ತಾ ಇರ್ತಾರೆ ಸ್ಟೂಡೆಂಟ್. ಅಯ್ಯೋ ಕ್ಲಾಸಲ್ಲಿ ಎಷ್ಟು ನಗು ಬರುತ್ತೆ ಅಂದ್ರೆ ಅಷ್ಟು ಕಂಟ್ರೋಲ್ ಮಾಡ್ಕೊಂತ ಇರ್ತೀನಿ. ಅವ್ರು ಆಡೋ ವಿಚಿತ್ರವಾಗಿ ಆಡ್ತಿರ್ತಾರೆ. ಕ್ವಶನ್ಸ್ ಇವಾಗ ತಾನೇ ಏನಾದ್ರು ಒಂದ್ ಹೇಳ್ತೀನಿ, ಮತ್ತೆ ಮ್ಯಾಮ್ ಅಂತ ಕರ್ದ್ಬಿಟ್ಟು ಅದೇ ಕ್ವಶನ್ ಕೇಳೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಏನ್ ಮಾಡೋದು, ಟೀಚರ್ಸ್ ಅಂದ್ಮೇಲೆ ಪೇಷನ್ಸ್ ಜಾಸ್ತಿ ಇರ್ಬೇಕು. ಅವ್ರು ಎಷ್ಟೇ ಸತಿ ಕೇಳಿದ್ರು ಎಷ್ಟೇ ಸತಿ ಹೇಳಿದ್ರು ಹೇಳ್ಬೇಕು. ಟೀಚರ್ ಅಷ್ಟೇ ಪೇಷನ್ಸ್ ಇರಲಿ, ಸ್ಟೂಡೆಂಟ್ಸ್ ಕಮ್ಮಿ ಮಾಡಿಸ್ತಾ ಇದ್ರು ಅದನ್ನ ಜಾಸ್ತಿ ಮಾಡಿಸ್ಬೇಕು. ನಾವು ಟ್ರೈ ಮಾಡ್ತೀವಿ ಹೆಂಗಾರ ಮಾಡಿ ಇವ್ರನ್ನ ಪಾಸ್ ಮಾಡೋಣ ಅಂತ. ಪೇಪರ್ ಮೂಲೆ ಹುಡ್ಕುದ್ರು ಅರ್ಧ ಮಾರ್ಕ್ಸು ಬಂದಿರಲ್ಲ. ಏನ್ ಮಾಡೋಣ? ಈ ತರ ಸ್ಟೂಡೆಂಟ್ ನೋಡಿದ್ಯಾ? ಪೇಪರ್ ಕ್ವಶನ್ ಪೇಪರ್ ಅಲ್ಲಿ ಸೇಮ್ ಕ್ವಶನ್ ಕಳಿಸಿರ್ತಾರೆ. ನಮ್ ಸ್ಕೂಲಲ್ಲಿ ಒಂದ್ ಸ್ಟೂಡೆಂಟ್ ಇದ್ದಾನೆ, ಕ್ವಶನ್ ಕರೆಕ್ಟ್ ಆಗಿ ಬರೆಯಲ್ಲ. ಪೇಪರ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರಲ್ಲ ವರ್ಡ್ಸ್, ಅದನ್ನೇ ತಿರ್ಗಾ ಮುರ್ಗ ಮಾಡಿ ಒಂದೇ ಕ್ವಶನ್ ಅಲ್ಲ, ಪೇಪರ್ ಅಲ್ಲಿ ಒಂದ್ ಫುಲ್ ಪೇಪರ್ ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ಇದೆ ಅದನ್ನೆಲ್ಲ ಸೇರ್ಸಿ ಒಂದ್ ಆನ್ಸರ್ ಮಾಡಿರ್ತಾನೆ. ಏನ್ ಟ್ಯಾಲೆಂಟ್ ಅಂದ್ರೆ ಏನ್ ಮಾಡೋದು? ಅವ್ನು ಇದುವರೆಗೂ 1 ಮಾರ್ಕ್ಸ್ ತೆಗ್ದಿಲ್ಲ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 0. ಇಂತ ಸ್ಟೂಡೆಂಟ್ ನಮ್ಮ ಫ್ಯೂಚರ್ ಇದೆ. ಹೌದೌದು.
ಎಂತ ಸ್ಟೂಡೆಂಟ್ಸ್ ದೇಶನ ಮುಂದೆ ತಗೊಂಡು ಹೋಗಿ. ಮುಂದೆ ತಗೊಂಬರೋದಲ್ಲ, ನೀನೇನಾದ್ರೂ ಸ್ಟುಡಿಯೋಗೆ ಮಾತಾಡಕ್ ಹೇಳಿದ್ರೆ ಇದೇನು ಅಂತ ಕೇಳ್ತಾರೆ ಬಂದ್ಬಿಟ್ಟು. ಅದೇ ಇಂಥ ಸ್ಟೂಡೆಂಟ್ಸ್ ಬೇಕು ನಮ್ಗೆ. ಯಾಕೆ ನಮ್ ದೇಶ ಉದ್ದಾರ ಆಗ್ತದೆ, ಆಗುತ್ತಾಗುತ್ತೆ. ತುಂಬಾ ಚೆನ್ನಾಗಿರ್ತದೆ. ಗರ್ಲ್ಸ್ ತುಂಬಾ ಇನ್ನೋಸೆಂಟ್ ಅಲ್ಲ, ಹೌದಪ್ಪ, ಯಾವ ಆಂಗಲ್ ಅಲ್ಲಿ ಇನ್ನೋಸೆಂಟ್, ಇದೆಲ್ಲ ಆಂಗಲ್ ನೋಡು. ಅಯ್ಯೋ ಆಯ್ತಾ, ಫುಲ್ ಇನ್ನೋಸೆಂಟ್ ಅಂತ. ಮನೇಲಿ ಪೇನ್ಸ್ ಎಲ್ಲ ಬೈಸ್ಕೊಳ್ಳಲ್ಲ, ಅದ್ ಬೈಸ್ಕೊತೀವಿ. ನೀಟಾಗಿ ಇರ್ತಾರೆ, ಫುಲ್ ಮನೆಯಲ್ಲ ಫುಲ್ ಕ್ಲೀನ್ ಮಾಡಿ ಮನೆ ತುಂಬಾ ಕೆಲಸ ಮಾಡ್ತಾರೆ. ಆಯ್ತಾ, ನೀನ್ ಮಾಡಲ್ಲ ಅಂತ ಗೊತ್ತ. ಆಯ್ತಾ, ಫುಲ್ ಇನ್ನೋಸೆಂಟ್ ಕ್ಲೀನ್ ಮಾಡಿ ಎಲ್ಲ ಇರ್ತಾರೆ ಅಂತ ಅಸಂಪ್ಷನ್ಸ್. ಇದ್ ಬಗ್ಗೆ ನಿಮ್ಮ ವಿಚಾರಗಳು? ಇದ್ರ ಬಗ್ಗೆ ವಿಚಾರ ಏನಂದ್ರೆ, ಅಸಂಪ್ಷನ್ ಅಲ್ಲಿ 2-3 ರಾಂಗ್ ಇದೆ. ಕೆಲಸ ಮಾಡ್ತಾರೆ, ಅದು ಡಿಪೆಂಡ್ಸ್ ಆನ್ ಮೂಡ್. ಅಂದ್ರೆ ಇವಾಗ ತುಂಬಾ ಬೋರ್ ಆಗ್ತಾ ಇದ್ರೆ ಮತ್ತೆ ನಮ್ಗೆ ಏನಂತ ಅಂದ್ರೆ ಯಾರು ಆರ್ಡರ್ ಮಾಡ್ಬಾರ್ದು, ನೀ ಅದ್ ಮಾಡು ಇದ್ ಮಾಡು. ನಮ್ಗೆ ಮನ್ಸ್ ಅಲ್ಲ, ಟೀಚರ್ಸ್ ಅಂತಲ್ಲ, ಹುಡ್ಗಿರ್ ಅಂತ ಹೇಳ್ತಾ ಇರೋದು. ಹುಡ್ಗಿರ್ ನೀನ್ ಬೇಕಾದ್ರೆ ಯಾರಾದ್ರೂ ಕೇಳು. ನಮ್ಗೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಇದು ಮಾಡು ಅದು ಮಾಡು, ನಮ್ ಏನ್ ಗೊತ್ತಾ, ಅವಾಗ ತಾನೇ ಅನ್ಕೊಂತ ಇರ್ತೀವಿ, ಸರಿ ಒಂದ್ 5 ನಿಮಿಷ ಬಿಟ್ಕೊಂಡು ಹೋಗ್ಬಿಟ್ಟು ಕಸ ಗುಡ್ಸೋಣ, ಇಲ್ಲ ಒಂದ್ 5 ನಿಮಿಷ ಬಿಟ್ಕೊಂಡು ಹೋಗ್ಬಿಟ್ಟು ಪಾತ್ರೆ ತೊಳೆಯೋಣ, ಇಲ್ಲ ಅವಾಗ ಅಂದ್ಕೊಂಡಿರ್ತೀವಿ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಯಾರಾದ್ರೂ ಬಂದ್ಬಿಟ್ಟು ಹೇಳ್ತಾರೆ, ಹೋಗ್ಬಿಟ್ಟು ಪಾತ್ರೆ ಹೋಗ್ಬಿಟ್ಟು ಬಟ್ಟೆ ಹೋಗಿ, ನಾನು ಹೇಳೋವರೆಗೂ ನೀನ್ ಮಾಡಲ್ಲ ಅಂತ ಹೇಳ್ಬಿಡ್ತಾರ. ಎಮೋಷನಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ಮಾಡ್ಬೇಕಂತ ಇರೋದು ಮಾಡಕ್ಕೆ ಬೇಜಾರಾಗುತ್ತೆ. ಸೊ ಯಾರು ಹೇಳ್ಬಾರ್ದು, ನಾವೇ ನಮ್ಗೆ ಇಷ್ಟ ಬಂದ. ನನ್ನ ಮಾರ್ಕ್ಸ್ ನಾನು ಚೆನ್ನಾಗೇ ತೆಗಿತಾ ಇದ್ದೆ. ಅಂದ್ರೆ ಟಾಪರ್ಸ್ 4-5 ಟಾಪರ್ಸ್ ಒಳಗಡೆ ಯಾವಾಗ್ಲೂ ಇರ್ತಾ ಇದ್ದೆ. ಸ್ಕೂಲ್ ಹೋಗ್ಬೇಕಾದ್ರೆ ಟಾಪರ್ಸ್ ಹಿಂದೆ ಅಂತೆ ಚೆನ್ನಾಗೇ ಓದ್ತಾ ಇದ್ದೆ. ಅವಾಗೆಲ್ಲ ಅಂದ್ರೆ ತುಂಬಾ ಇಷ್ಟೊಂದು ಮಾತಾಡ್ತಾನೆ ಇರ್ಲಿಲ್ಲ. ತುಂಬಾ ತುಂಬಾ ಸೈಲೆಂಟು, ಯಾರ ಹತ್ರ ಜಾಸ್ತಿ ಮಾತಾಡ್ತೀನಿ. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳ ಹತ್ರ ಒಂದ್ 4-5 ಜನ ಗ್ರೂಪ್ ಇತ್ತು. ನನ್ಗೇನಂದ್ರೆ ಜಾಸ್ತಿ ಜೂನಿಯರ್ಸ್ ಜೊತೆಗೇನೆ ಜಾಸ್ತಿ ನಾನು ಕನೆಕ್ಟ್ ಆಗ್ತಾ ಇದ್ದಿದ್ದು. ನಮ್ ಕ್ಲಾಸ್ ಅವ್ರ ಜೊತೆ ಅಷ್ಟಕ್ಕಷ್ಟೇ, ಜಾಸ್ತಿ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ. 10th ಆದ್ಮೇಲೆ PUC ಬಂದಾದ್ಮೇಲೆ ಎಲ್ಲಾರ ಜೊತೆ ಮಾತಾಡೋದು, ಮಿಂಗಲ್ ಆಗೋದು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅವಾಗೆಲ್ಲ ಏನಂದ್ರೆ ಓದೋದು, ಎದ್ದೇಳೋದು, ಸ್ಕೂಲ್ಗೆ ಹೋಗೋದು, ಮನೆಗೆ ಬರೋದು, ಟ್ಯೂಷನ್ಗೆ ಹೋಗೋದು, ಸಂಗೀತ ಕ್ಲಾಸ್ಗೆ ಹೋಗೋದು, ವಾಪಸ್ ಮನೆಗೆ ಬರೋದು, ಮುಗಿಟ್ಕೊಳ್ಳೋದು, ಓದೋದು, ಒಂದ್ 10 ನಿಮಿಷ ಟಿವಿ ನೋಡೋದು, ಮಲಗೋದು, ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಅದಕ್ಕೆ ಮಕ್ಳಿಗೆ ನೀವು ಕಾಟ ಕೊಡೋದು ಓದ್ಬೇಕು ಅಂತ. ಓದಿದ್ದಕ್ಕೆ ನಾನು ಇವಾಗ ಟೀಚರ್ ಆಗಿದ್ದೀನಿ ತಾನೆ. ಮಗುಗೆ ಓದಿ ಟೀಚರ್ ಸರಿ ಆಯ್ತು, ಬೇರೆ ಏನೋ ಆಗ್ಲಿ, ಬಟ್ ಲಿಮಿಟೆಡ್ ನಾಲೆಜ್ ಇರ್ಬೇಕಲ್ವಾ, ಅಟ್ಲೀಸ್ಟ್ ಆವ್ರೇಜ್ ಆದ್ರೂ ಅಷ್ಟಾದ್ರೂ ಓದಿ ಅಂತ ಹೇಳೋದು ಅಷ್ಟೇ. ನಾವು ಇನ್ನೇ ನಾನ್ ಯಾರಿಗೂ ಹೇಳಲ್ಲಪ್ಪ ಇಷ್ಟೇ ಬರ್ಬೇಕು ಅಷ್ಟೇ ಬರ್ಬೇಕು ಅಂತ. ಇಂಗ್ಲಿಷ್ ಮಾತಾಡಿದ್ರು, ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಸ್ಕೂಲಿಗೆ ಬಂದ್ರೆ ಕ್ಲಾಸ್ ಒಳಗಿದ್ರೆ ಮಾತ್ರ ಇಂಗ್ಲಿಷ್ ಮಾತಾಡ್ಬೇಕು, ಆಚೆ ಹೋದ್ರೆ ಇಂಗ್ಲಿಷ್ಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ತರ ಹೇಳ್ತಾರೆ ನಮ್ ಸ್ಕೂಲ್ ಮಕ್ಕಳೆಲ್ಲ. ಹಂಗೇನೆ ಇದು ಒಂದೊಂದು ಏನಂದ್ರೆ, ಗರ್ಲ್ಸಿಗೆ ಪೊಸೆಸಿವ್ನೆಸ್ ಮತ್ತೆ ರಿಸ್ಟ್ರಿಕ್ಷನ್ ಅಂದ್ರೆ ಯಾಕಾಗಲ್ಲ ಅಂದ್ರೆ ಅವ್ನ ಕಂಟ್ರೋಲ್ ಮಾಡೋ ತರ ಆಗ್ತದ ಅನ್ಸುತ್ತೆ. ಲೈಕ್ ನಮ್ಗೆ ಹೆಂಗೆ ಅಂತಂದ್ರೆ ಫ್ರೀಡಮ್ ಕೊಡ್ತೀವಿ. ಇವಾಗ ಜಸ್ಟ್ ಫಾರ್ ಎಕ್ಸಾಂಪಲ್, ಇವಾಗ ನೀನು ಮಕ್ಳಿರ್ತಾರೆ ಅಂತ ಅನ್ಕೋ, ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದ್ ರೂಮ್ಗೆ ಒಳಗಡೆ ಹೋಗ್ಬೇಡ ಅಂತ ಹೇಳ್ತೀಯ. ಅವಾಗ ಅವ್ರಿಗೆ ಏನಾಗ್ತದೆ, ಇಲ್ಲ ಏನಾದ್ರು ಒಂದ್ ಇಟ್ಟಿರ್ತೀಯ ನೀನೇ, ಅದನ್ನ ಮುಟ್ಬೇಡ ಯಾವ್ದಾದ್ರು ವಸ್ತು ಅಂತ ಹೇಳ್ತೀಯ. ಅವ್ರು ಏನ್ ಮಾಡ್ತಾರೆ, ಅದನ್ನೇ ಮಾಡ್ತಾರೆ. ಏನ್ ಮಾಡ್ತಾರೆ ಹೇಳು, ಅವ್ರಿಗದ್ ಕ್ಯೂರಿಯಸ್ನೆಸ್ ಏನಾಗ್ಬಿಡುತ್ತೆ, ಏನಿದೆ ರೂಮ್ ಒಳಗಡೆ, ಏನಾಗುತ್ತೆ ಆ ವಸ್ತು ಮುಟ್ಟಿದ್ರೆ ಅಂತ. ಅವಾಗ ಅದನ್ನ ಜಾಸ್ತಿ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಅದು ಮೆಂಟಾಲಿಟಿ. ಇವಾಗ ನೀನ್ ಏನ್ ಮಾಡ್ಬೇಡ, ಜಾಸ್ತಿ ರೆಸ್ಟ್ರಿಕ್ಟ್ ಹಿಡ್ದಿಟ್ಟಾಗ ನಮ್ಗೆ ಲೂಸ್ ಆಗ್ಬೇಕಂತ ಮನ್ಸ್ ಬರುತ್ತೆ. ಇಟ್ಸ್ ಹ್ಯೂಮನ್ ಟೆಂಡೆನ್ಸಿ, ಏನು ಮಾಡಕ್ಕಾಗಲ್ಲ. ಅದೇ ಗರ್ಲ್ಸ್ ಬಾಯ್ಸ್ ಬೇರೆ ಬಾಯ್ಸ್ ಮೇಲೆ ಪೊಸೆಸಿವ್ನೆಸ್ ರಿಸ್ಟ್ರಿಕ್ಷನ್ಸ್ ಹಾಕಿ ಅವಾಗ ಇಟ್ಸ್ ನಾಟ್ ಲೈಕ್ ಅಂದ್ರೆ ಟೂ ಮಚ್ ಇಸ್ ಟೂ ಬ್ಯಾಡ್. ಯಾವಾಗ್ಲೂ ಅಷ್ಟೇ, ದೇರ್ ಶುಡ್ ಬಿ ಸಮ್ ಬೌಂಡ್ರೀಸ್. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ತೀರಾ ಓವರ್ ಪೊಸೆಸಿವ್ ಆಗೋದು ಕಷ್ಟ, ಓವರ್ ರೆಸ್ಟ್ರಿಕ್ಟ್ ಮಾಡೋದು ಕಷ್ಟ.
ಫಸ್ಟ್ ಆಫ್ ಆಲ್ ಯಾಕೆ ಮಾಡ್ಬೇಕು, ಇರೋದೊಂದು ಲೈಫ್ ಅಲ್ವಾ, ನಮ್ಗೆ ಹೆಂಗ್ ಇಷ್ಟ ಬೇಕೋ. ಒಂದ್ ಮನುಷ್ಯನ ಪೂರ್ತಿಯಾಗಿ ನಾವು ಚೇಂಜ್ ಮಾಡಕ್ ಆಗಲ್ಲ. ನಾವ್ ಅಂದ್ಕೋತೀವಿ ಲೈಕ್ ವಿ ಕ್ಯಾನ್ ಚೇಂಜ್ ದಿಸ್ ಪರ್ಸನ್ ಅಂತ, ಆದ್ರೆ ರಿಯಾಲಿಟಿಯಲ್ಲಿ ಯು ವಿಲ್ ನಾಟ್ ಚೇಂಜ್ ದಟ್ ಪರ್ಸನ್, ಯು ವಿಲ್ ಜಸ್ಟ್ ಹೋಲ್ಡ್ ದಟ್ ಪರ್ಸನ್ ನಾಟ್ ಟು ಡೂ ಸಮಥಿಂಗ್ ಅಂತ. ಲೈಕ್ ಯು ಕೆನ್ ನಾಟ್ ಚೇಂಜ್ ಸಮ್ವನ್. ಅವ್ರು ಓಕೆ ನೀನು ಇವಾಗ ನೀನ್ ನನ್ಗೆ ಹೇಳ್ತೀಯಾ ಏನು ಯಾರ ಜೊತೆ ಮಾತಾಡ್ಬೇಡ ಅಂತ, ಅವಾಗ ನಾನೇನ್ ಮಾಡ್ತೀನಿ, ಸರಿ ನಿನಗೆ ಇಷ್ಟ ಆಗ್ಲಿ ನಿನ್ ಖುಷಿ ಆಗ್ಲಿ ಅಂತ ಹೇಳ್ಬಿಟ್ಟು ಬೇರೆಯವ್ರ ಜೊತೆ ಮಾತಾಡಲ್ಲ. ಬಟ್ ನನ್ಗೇನು ನನ್ನ ಇಷ್ಟದಿಂದ ನಾನು ಬಿಡಲ್ಲ, ನಿನ್ಗೋಸ್ಕರ ನಾನು ಬಿಡ್ತೀನಿ. ಸೊ ಇಟ್ಸ್ ನಾಟ್ ಚೇಂಜಿಂಗ್ ಸಮ್ ಒನ್, ಯು ಆರ್ ಜಸ್ಟ್ ಹೋಲ್ಡಿಂಗ್ ಸಮ್ ಒನ್ ಟು ಡೂ ಸಮಥಿಂಗ್ ಅಂತ. ಸೊ ಯು ಕೆ ನಾಟ್ ಚೇಂಜ್ ಸಮ್ ಒನ್, ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ್ಕಾಗಲ್ಲ. ಈಗ ಒಂದು ಚುಕ್ಕದ ಗೇಮ್ ಆಯ್ತಾ, ಐ ಹ್ಯಾವ್ ನಾಟ್ ಅಂತ. ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಅಲ್ಲಿ ಓದಿದ್ದೀನಿ ಆಯ್ತಾ, ಇಲ್ಲಿವರೆಗೂ ಒಂದ್ಸತಿನೂ ನಾನು ಸ್ಕ್ರಿಪ್ಟ್ ಓದಿಲ್ಲ. ಡೂಪ್ಲಿಕೇಟ್ ಮತ್ತೆ ಮನಸ್ಸು ವಜೆ ಅನ್ಕೊಂಡಿದ್ದೆ. ಹಂಗೆಲ್ಲ ಮೂಗ್ ಡ್ಯಾಮೇಜ್ ಮಾಡ್ಕೋಬಾರ್ದು. ಭಯ ಅದೇನಿಲ್ಲ, ಮೂಗ್ ಡ್ಯಾಮೇಜ್ ಅಂತ ಭಯ ಚುಚ್ಕೋದಕ್ಕೆ ಅಂತ ಹೇಳೋ ಅಷ್ಟೇ. ಬೇಕಾದಾಗ ಈ ತರ ಹಾಕೋಬಹುದಲ್ವಾ, ಸುಮ್ನೆ ಯಾಕೆ ಡ್ಯಾಮೇಜ್ ಮಾಡ್ಕೊಳ್ಳೋದು. ನನ್ಗೆ ಆಕ್ಚುಲಿ ಭಯ ಅಲ್ಲ. ನಾನ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ನನ್ ಕ್ಲಾಸ್ಮೇಟ್ ನನ್ ಕ್ಲಾಸ್ಮೇಟ್ ಒಬ್ಳು ಚುಚ್ಚಿಸ್ಕೊಬಿಟ್ಟಿದ್ಲು. ಅದೇನಾಗಿತ್ತು, ಚುಚ್ಚಿಸ್ಕೊಂಡಿದ್ದಾಳೆ, ಸುತ್ತ ದಪ್ಪಕ್ಕೆ ಪಿಂಪಲ್ಸ್ ಬಂದ್ಬಿಟ್ಟು ಅದು ಫುಲ್ ಮೂತಿನೇ ಚೇಂಜ್ ಆಗೋಯ್ತು ಅವಳು. ಅದ್ ಸರಿ ಆಗಕ್ಕೆ 6 months ಆಗಿದೆ ಅವಳಿಗೆ. ಅದ್ ನೋಡ್ದಾಗ ಅವತ್ತು ಡಿಸೈಡ್ ಮಾಡ್ದವಳು ನಾನು, ಏನೇ ಆದ್ರೂ ಮೂಗಂತೂ ಚುಚ್ಚಿಸ್ಬಾರ್ದು ಅಂತ. ಈಗ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಅಂತೂ ಬರ್ದೇ ಆಯ್ತಾ, ಅದ್ರ ಪ್ರಾಬ್ಲಮ್ ಇದೆ ಸ್ಕ್ರಿಪ್ಟ್ ಏನ್ ಬರ್ತಂತ ಗೊತ್ತಿಲ್ಲ ಅಷ್ಟೇ ಆಯ್ತಾ. ಸೊ ಗೇಮ್ ಸ್ಟಾರ್ಟ್ ಮಾಡೋಣ. ಐ ಹ್ಯಾವ್ ನಾಟ್ ಆಯ್ತಾ. ಯಾವತ್ತಾದ್ರೂ ಯಾರನ್ನ ಪ್ರ್ಯಾಂಕ್ ಮಾಡಿದ್ದೆ? ಮಾಡಿದೀನಿ, ತುಂಬಾ ಸತಿ ಮಾಡಿದೀನಿ, ನನ್ನ ಕ್ಲೋಸ್ ಫ್ರೆಂಡ್ಗೆ ಮಾಡಿದೀನಿ ಆಯ್ತಾ. ನೆಕ್ಸ್ಟ್, ಯಾವತ್ತಾದ್ರೂ ಒಬ್ಬ ಹುಡುಗನ ಸ್ಟಾಕ್ ಮಾಡಿ ಅವ್ನ ಲೈಫಲ್ಲಿ ಹೆಂಗ್ ಮಾಡ್ತಾ ಇದ್ದಾನೆ, ಚಾಗಿದಾನ ನೋಡಿದ್ವಿ? ಇಲ್ಲ ಅಂತ ಇಲ್ಲ, ಯಾರನ್ನು ನೋಡ್ಬೇಕಂತ ಅಂದ್ರೆ ಒಂದಿದು ನಾನೇ ಎಲ್ಲ ಹಂಗಿಲ್ಲ. ಲೈಕ್ ಅವ್ರ ಲೈಫಲ್ಲಿ ಏನಾಗ್ತಿದೆ ಅಷ್ಟೊಂದು ಇಂಟ್ರೆಸ್ಟ್ ಯಾರ ನೋಡಿ ಬಂದಿಲ್ಲ. ನಮ್ ಲೈಫಲ್ಲಿ ಟೈಮ್ ಇಲ್ಲ. ಕರೆಕ್ಟ್, ನನ್ನ ಲೈಫ್ ಏನಾಗ್ತಿದೆ ನೋಡಕ್ಕೆ ಟೈಮ್ ಇಲ್ಲ. ಸೊ ಯಾವತ್ತಾದ್ರೂ ಪೇನ್ಸಿಗೆ ಸುಳ್ಳೇದಿದೆ? ಎಷ್ಟೊಂದ್ ಸತಿ ಮತ್ತೆ ಮಕ್ಳು ಸುಳ್ಳಿದ್ರೆ ಬೈತಿದ್ರೆ ಅಂದ್ರೆ ಯಾವ ತರ ಅಂದ್ರೆ ಚಿಕ್ಕ ಸುಳ್ಳು, ದೊಡ್ಡ ಮಾರ್ಕ್ಸ್ ಎಲ್ಲ ಹೈಡ್ ಮಾಡೋದು ಅದೆಲ್ಲ ಮಾಡಿದ, ಅಷ್ಟು ದೊಡ್ಡ ಸುಳ್ಳೆಲ್ಲ ಹೇಳಿದ್ರು. ಚಿಕ್ಕದು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಮನೆಗೆ ಹೋಗೋದು, ಫ್ರೆಂಡ್ಸ್ ನ ಮೀಟ್ ಆಗೋದು. ಇದು ಮಕ್ಳ ಕ್ವಶನ್ ಆಯ್ತಾ. ಯಾವತ್ತಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲುಜಿದ್ರೆ ಹೋಗಿದ್ಯಾ? ಇಲ್ಲಪ್ಪ, ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಫಸ್ಟ್ ಮಾಡೋದು. ಅಲ್ಲುಜಿತೆ ಹೆಂಗಾಗುತ್ತೆ ಹೋಗಕ್ಕೆ ಚಾನ್ಸೇ ಇಲ್ಲ. ಬಾಯ್ಸ್ ಹೋಗ್ತಾರಪ್ಪ, ಹೋಗ್ತಾರೆ. ಹೌದಾ? ನನ್ ಕೈಯಿಂದಂತೂ ಆಗದೆ. ಈಗ ಬಾಯ್ಸ್ ಕಾಲೇಜ್ 8 ನಾನು ನನ್ನ ಸ್ಕೂಲ್ ಕ್ಯಾಂಪಸ್ ಅಲ್ಲಿ 8:50 ಇರ್ಬೇಕು. ನಾನು ಎದ್ದೇಳೋದು ಎಕ್ಸಾಕ್ಟ್ಲಿ 7:50 ಆರ್ ಸಮ್ಟೈಮ್ಸ್ ಅಲಾರಾಮ್ ಆಫ್ ಮಾಡ್ಕೊಂಡು 8 o'clock ಎದ್ದೇಳ್ತೀವಿ. ಸೊ ಇರೋ 50 minutes ಅಲ್ಲಿ ಎದ್ದು ಮುಖ ತೊಳೆದು ಸ್ನಾನ ಮಾಡಿ ರೆಡಿ ಆಗಿ ತಿಂಡಿ ತಿಂದು ಹೋಗ್ತೀನಿ. 10 minutes more than enough to get ready. ಯಾವತ್ತಾದ್ರು ನಮ್ಗೆ ತುಂಬಾ ಸತಿ ಆಗಿದೆ. ಸೋಷಿಯಲ್ ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬಾ ಸತಿ ಆಗಿತ್ತು. ಯಾವ್ದೋ ಮೆಸೇಜ್ ಯಾರಿಗೋ ಕಳ್ಸಕ್ ಹೋಗಿದ್ದೆ, ಬಟ್ ಯಾರಿಗೋ ಬೇರೆ ಗೊತ್ತಾಗಿತ್ತು. ತುಂಬಾ ಸತಿ ಆಗಿದೆ. ಬಟ್ ನಾನು ಡಿಲೀಟ್ ಮಾಡ್ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಆದ್ರೆ ಡಿಲೀಟ್ ಫ್ರಮ್ ಮೆಮರಿ ಅಂತ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಫಾರ್ ಮೀ ಅಂತ ಓದ್ಬಿಟ್ಟಿದೀನಿ. ಅದು ಎಷ್ಟೊಂದ್ ಸತಿ ಆಗಿದೆ ನನಗೆ. ನನ್ನ ಫ್ರೆಂಡ್ಸ್ಗೆ ಮಾಡಕ್ ಹೋಗಿ ಸ್ಟೂಡೆಂಟ್ಸ್ಗೆಲ್ಲ ಒಂದೊಂದ್ಸತಿ ಮಾಡ್ಬಿಟ್ಟಿದೀನಿ ನಾನು, ಒಂದೇ ಹೆಸರು. ಎಷ್ಟೊಂದ್ ಸತಿ ಆಗಿದೆ. ಇನ್ಸ್ಟಾದಲ್ಲಿ ಅಷ್ಟೇ ಯಾರಿಗೋ ಕಳ್ಸ್ಬೇಕಾಗಿದ್ ವಿಡಿಯೋ ಯಾರೋ ಬೇರೆ ಗೊತ್ತಾಗಿತ್ತು, ಅವ್ರು ನೋಡ್ಬಿಟ್ಟಿರ್ತಾರ, ಅದನ್ನ ಡಿಲೀಟ್ ಮಾಡೋ ಮುಂಚೆ. ತುಂಬಾ ಸತಿ ಆಗಿದೆ. ಆಯ್ತಾ. ಯಾವತ್ತಾದ್ರೂ ಕೆಲ್ಸಕ್ಕೆ ಲೇಟ್ ಆಗಿ ಹೋಗಿದ್ದೆ ಆಯ್ತಾ, ಸುಳ್ಳು ಹೇಳಿದ್ಯಾ? ಇಲ್ಲ ಟ್ರಾಫಿಕ್ ಇತ್ತು, ಇಲ್ಲಾಂದ್ರೆ ಇದಿತ್ತು, ಬಾರಿ ಹೇಳಿದೀನಿ. ನೋಡ್ರಲ್ಲ, ನಾನ್ ಆಕ್ಚುಲಿ ತುಂಬಾ ಹೇಳಿರೋದಂದ್ರೆ ಕಾಲೇಜಲ್ಲಿ ನಾನು ಒಂದು ದಿನ, ನಿನ್ ಯಾರ್ ಬೇಕಾದ್ರೂ ನನ್ನ ಫ್ರೆಂಡ್ಸ್ ನ ಕೇಳೋಡು, ಒಂದು ದಿನ ನಾನು ಬೇಗ ಹೋಗಿರೋದು ಅಂತ ಇಲ್ವೇ ಇಲ್ಲ.
ಎಲ್ಲಾ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಹಾ. ಟೀಚರು ಬಂದು ಆಲ್ರೆಡಿ ಹಾ. ಸ್ಟಾರ್ಟ್ ಮಾಡಿರ್ತಾರೆ. ಅಷ್ಟೊತ್ತಿಗೆ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಅಂತ. ನನ್ ಫಸ್ಟ್ ಡೇ ಆಫ್ ಕಾಲೇಜು ಹಿಂಗೆ ಹೋಗಿರೋದು ನಾನು. ಫಸ್ಟ್ ಡೇ ಇರಲ್ಲ ಲೆಕ್ಕ ನೆಕ್ಸ್ಟ್ ಫಸ್ಟ್ ಡೇ ಸೀರಿಯಸ್ಲಿ ಹ್ಮ್. ಫಸ್ಟ್ ಡೇ ಕಾಲೇಜ್ ಡಿಗ್ರಿ ಕಾಲೇಜ್ ಹೋದಾಗ ಫಸ್ಟ್ ಡೇನೋ ಹಂಗೆ ಹ್ಮ್. ಎಲ್ಲಾರು ಬಂದ್ ಕೂತಿದ್ದಾರೆ, ಹ್ಮ್. ಎಲ್ಲಾರು ಸೆಟಲ್ ಆಗಿದ್ದಾರೆ. ಒಬ್ರು ನನ್ಗೆ ಕಾಲೇಜಲ್ಲಿ ಯಾರು ಗೊತ್ತಿಲ್ಲ, ಫಸ್ಟ್ ಟೈಮ್ ಆ ಏರಿಯಾನೇ ಹೊಸದು ನನ್ಗೆ. ಫಸ್ಟ್ ಟೈಮ್ ಮ್ಯಾಮು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಮಾತಾಡಿ, ಎಲ್ಲ ಹ್ಮ್. ಅಕೌಂಟ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ಪೀರಿಯಡ್. ಹ್ಮ್. ಅಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ಎಕ್ಸ್ಕ್ಯೂಸ್ ನಾನು ಯಾವಾಗ್ಲೂ ಅಷ್ಟೇ, ಹಾ. ನನ್ ಒಬ್ರು ಸರ್ ನನ್ ಕಂಡ್ರೆ ಆಗ್ತಿರ್ಲಿಲ್ಲ ಅವ್ರಿಗೆ, ಯಾವಾಗ್ಲೂ ಲೇಟಾಗಿ ಬರ್ತಾಳೆ ಈ ಹುಡುಗಿ ಅಂತ. ಹ್ಮ್. ಅವರು ಏನಂತ ಅಂದ್ರೆ ಅವ್ರು ಯಾವ ತರ ಅಂದ್ರೆ ನೀನ್ ಅಲ್ಲೇ ಇರ್ಬೇಕು, ಒಳಗಡೆ ಬರಂಗಿಲ್ಲ ಅಂತ. ಹಾ. ಆತರ ಯಾರು ಲೇಟಾಗಿ ಬಂದ್ರು ನಾನು ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಮ್ ಅನ್ನೋ. ಸೊ ತುಂಬಾ ಸತಿ ಯಾವತ್ತಾದ್ರೂ DMC ಗೆ ಯಾರ್ಯಾರು ಏನೇನು ಮೆಸೇಜ್ ಕಳಿಸಿದ್ರೆ ಅಂತ ಚೆಕ್ ಮಾಡಿದ್ಯಾ? ಹಾ ಚೆಕ್ ಮಾಡ್ತೀನಿ. ಆಮೇಲೆ delete ಮಾಡ್ತೀಯ ಇಲ್ಲ ರಿಪ್ಲೈ ಮಾಡ್ತೀಯ? ಯೂಶಲಿ ನಾನು ಜಾಸ್ತಿ DMs ಚೆಕ್ ಮಾಡಲ್ಲ, ನಿಮ್ಗೆ ಹಾ. ಗೊತ್ತನ್ಸುತ್ತೆ. ಹಾ. ಅಂದ್ರೆ ನಾನು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಲ್ಲ. ಏನಂದ್ರೆ ನಂದೇನಂದ್ರೆ ಇನ್ಸ್ಟಾಗ್ರಾಮ್ ಬರ್ತೀನಾ, ಪೋಸ್ಟ್ ಮಾಡ್ತೀನಾ, ಎಲ್ಲರಿಗೂ ಒಂದೊಂದು ಕಳಿಸ್ತೀನಿ, ಸ್ಟೋರಿ ಆಮೇಲೆ ಹಾಕ್ತೀನಿ. ನೋಡ್ತೀನಿ ಎಷ್ಟು views ಆಯ್ತು. ಹಾ ಸ್ಟೋರಿ ಹಾಕ್ತೀನಿ, ಅದಾದ್ಮೇಲೆ ಸೈಡ್ ಇಟ್ಬಿಡ್ತೀನಿ. ಹ್ಮ್. ಆಮೇಲೆ ನಾನು ಏನಾದ್ರು ಕೆಲಸ ಮಾಡ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬಂದು ನೋಡ್ತೀನಿ ಏನಾದ್ರು ಆಗಿದ್ಯಾ, Views ಆಗಿದ್ಯಾ? ವ್ಯೂಸ್ ಆಗಿದ್ಯಾ, Trending ಆಯ್ತಾ? ಅಷ್ಟೇ. ಹ್ಮ್. DMs ಜಾಸ್ತಿ ಚಾಟ್ ಮಾಡಲ್ಲ ನಾನು. ಹ್ಮ್. ಯಾವತ್ತಾದ್ರೂ ಮಕ್ಳಿಗೆ ಆ ಮಗುಗೆ ಚಾಟ್ ನೋಡಕ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿದ್ಯಾ, ಬಟ್ ನೋಡಕ್ ಕ್ಯೂಟ್ ಆಗಿರಲ್ಲ ಆಗಿದೆ ಇವತ್ತು. ಏಯ್ ಮಕ್ಕಳು ಎಲ್ಲಾರು ಕ್ಯೂಟ್ ಅಪ್ಪ. ಏ ಸೀರಿಯಸ್ಲಿ ಹಾ. ಯಾವ್ದೇ ಮಕ್ಳಿದ್ರು ನಂಗೆ ನೋಡಿದ ತಕ್ಷಣ ಕ್ಯೂಟ್ ಅಂತ ಅನ್ಸುತ್ತೆ. ಯಾವತ್ತ ಚಿಕ್ಕ ಚಿಕ್ಕ ಕಣ್ಣು, ಚಿಕ್ಕ ಚಿಕ್ಕ ಕ್ಯೂಟ್ ಆಗೇ ಇರ್ತಾರ. ಯಾವತ್ತಾದ್ರೂ ಆಯ್ತಾ ಈ ಫ್ರೆಂಡ್ ಮಾಡಬಾರ್ದಿತ್ತು ಅನ್ಸಿದೆ? ಎಷ್ಟೊಂದ್ ಸತಿ ಅನ್ಸಿದೆ. ಯಾವತ್ತಾದ್ರೂ DMs ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ, ಎಷ್ಟು ಜನ ಪ್ರಪೋಸಲ್ಸ್ ಬಂದಿದೆ, ಮತ್ತೆ ಅವ್ರು ಹೆಂಗೆ ಓದಿದ್ದೀರಾ? ಅವ್ರದ್ದು ಕವಿತೆಗಳನ್ನ ಲೈಕ್ ಮಾಡಿದ್ಯಾ? ಹಾ ಥ್ಯಾಂಕ್ಸ್ ಹೇಳಿದೀನಿ, ಬಟ್ ಅದಾದ್ಮೇಲೆ ರಿಪ್ಲೈ ಎಲ್ಲ ಜಾಸ್ತಿ ಮೆಸೇಜ್ ಬ್ಲಾಕ್ ಥ್ಯಾಂಕ್ ಯು ಅಷ್ಟೇ. ಬ್ಲಾಕ್ ಎಲ್ಲ ಮಾಡಕ್ ಹೋಗಲ್ಲ ನಾನು. ಥ್ಯಾಂಕ್ ಯು, ಆಮೇಲೆ ವಾಪಸ್ ಮೆಸೇಜ್ ಕಳ್ಸಲ್ಲ, ರಿಪ್ಲೈ ಮಾಡ್ತಾರ ಅವರು. ನಾಟ್ ಇಂಟ್ರೆಸ್ಟ್. ಅದೇ ನನ್ ರಿಯಾಕ್ಷನ್ ರಿಪ್ಲೈ ಎಲ್ಲ ಅದೇ ಇರುತ್ತೆ. ಯಾವತ್ತಾದ್ರೂ ಲಾಸ್ಟ್ ಕ್ವಶನ್, ಯಾವತ್ತಾದ್ರೂ ಮುಂಚೆ ತಗೊಂಡ ಡಿಸಿಷನ್ ಈಗ ರಿಗ್ರೆಟ್ ಆಗಿದೆ? ಆಗಿದೆ. ಆಯ್ತಾ ಏನಂದ್ರೆ ಒಂದ್ ಗರ್ಲ್ಸಿಗೆ ಒಂದು ಇದಿರ್ತದೆ, ಇನ್ಸೆಕ್ಯೂರ್ ಫೀಲ್ ಇರ್ತದೆ ಸೋಷಿಯಲ್ ಮೀಡಿಯಾಗೆ ಬರೋ ಮುಂಚೆ. ಆಯ್ತಾ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಏನೋ ಪ್ರಾಬ್ಲಮ್ ಆದ್ರೆ, ಲಾಸ್ಟ್ ನೋಡ್ರೆ ಮೇಡಮ್ ಯಾವ ಸ್ವಲ್ಪ ಅಡಿಕ್ಟ್ ಆದ್ಮೇಲೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಿದ್ದಿರ್ತಾರೆ. ಆಯ್ತಾ ಫಸ್ಟ್ ಸ್ಟಾರ್ಟಿಂಗ್ ಭಯ. ಇದ್ ಬಗ್ಗೆ ಏನ್ ಮಾಡ್ಬೇಕು ಅವರು? ಇವಾಗ ನೀವು ನೋಡಿರ್ಬೋದು ಜಾಸ್ತಿ ಹಾ. ಟ್ರೋಲ್ ಆಗಿರೋದು ಅಥವಾ ಏನಾದ್ರು ಹಾ. ಪ್ರಾಬ್ಲಮ್ಸ್ ಆಗಿರೋದು, ಅವ್ರದ್ದೆಲ್ಲ ಏನಾದ್ರು ಒಂದ್ ಇರುತ್ತೆ, ಇಶ್ಯೂ ಇರುತ್ತೆ. ಸುಮ್ನೆ ಯಾರು ಬಂದ್ಬಿಟ್ಟು ಯಾರನ್ನೂ ಟ್ರೋಲ್ ಮಾಡಲ್ಲ. ಇವಾಗ ನಾನು ಅಷ್ಟೇ, ನಾನು ಯಾವಾಗ ಅಂದ್ರೆ ನಂದು ಸೆಕೆಂಡ್ PU ಅಲ್ಲ, ಫಸ್ಟ್ PU ಏನೋ ಫಸ್ಟ್ ಟೈಮ್ ನಾನು ಫೇಸ್ಬುಕ್ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಅವಾಗೆಲ್ಲ ಏನು ಮಾಡ್ತಿರ್ಲಿಲ್ಲ. ಸೊ ನಾನು ರೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಒಂದು 4 years ಬ್ಯಾಕ್ ಅನ್ಕೋ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ನಾನು ಜಾಸ್ತಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ 3-4 years ಬ್ಯಾಕ್. ಸೊ ನಾನು ಇದುವರೆಗೂ ಹೇಳ್ತೀನಿ, ನಂಗೆ ಯಾರು ಟ್ರೋಲ್ಸ್ ಮಾಡಿಲ್ಲ, ಏನೇ ಎಂಥ ಪ್ರಾಬ್ಲಮ್ಮು ಬಂದಿಲ್ಲ ನನಗೆ ಇದು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಾಗ್ಲಿ. ಬಿಕಾಸ್ ನಾನು ಯಾರ ತಂಟೆಗೂ ಹೋಗಲ್ಲ. ನಂದಾಯ್ತು, ನನ್ನ ಪೋಸ್ಟ್ ಆಯ್ತು, ರೀಲ್ಸ್ ಮಾಡಿದೆ, ಹಾಕ್ತೆ, ಅಪ್ಲೋಡ್ ಮಾಡಿದೆ, ನನ್ನ ಖುಷಿಗೆ ನಾನು ಮಾಡ್ತೀನಿ. ಯಾರನ್ನೂ ಕೆಳಗೆ ಹಾಕ್ಬೇಕಂತಲ್ಲ, ಯಾರಿಗಾದ್ರೂ ಪ್ರಾಬ್ಲಮ್ ಕೊಡ್ಬೇಕಂತಲ್ಲ. ಸೊ ನೀನು ಹೋಗೋಕ್ ದಾರಿ ಸರಿಯಾಗಿದೆ, ಯಾರು ನಾವು ಕಾಯ್ತಾ ಇರ್ತೀರ ರೀಲ್ಸ್ ಅವರು ಸ್ಟೋರಿಗಳಿಗೆ ಒಳ್ಳೇದು ವ್ಯೂಸ್ ಬರ್ತದೆ. ಇಟ್ ಡಿಪೆಂಡ್ಸ್. ಸೊ ನೀನ್ ಬೇರೆಯವ್ರ ಬಗ್ಗೆ ಎಲ್ಲ ಅದು ಸರಿ ಆಯ್ತು. ಒಂದ್ ವೇಳೆ ನೀವೇನು ಮಾಡಿಲ್ಲ, ಯಾರ ತಂಟೆಗೂ ಹೋಗಿಲ್ಲ, ನಿಮ್ ಪಾಡಿಗೆ ನೀವು ಇದ್ದೀರಾ, ಆದ್ರೂ ಟ್ರೋಲ್ ಮಾಡ್ತಿದ್ದೀರಾ, ಆದ್ರೂ ಏನೋ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರು, ಇಟ್ ವಿಲ್ ಬಿ ಫಾರ್ 1 or 2 days ಅಷ್ಟೇ. ಜನಗಳಿಗೆ ಹೊಸದು ಏನಾದ್ರು ಸಿಕ್ಕಿದಾಗ ಮರ್ತೋಗ್ಬಿಡ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ಥಿಂಕ್ ಟೂ ಮಚ್. ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಿ. ಹಲೋ, ಬಿಸಿ ಇದ್ದೀರಾ ಮೇಡಮ್? ಇವತ್ತು ನಮ್ಮ ಪಾಡ್ಕಾಸ್ಟ್ ಶೂಟಿಂಗ್ ನಡೀತದೆ ಆಯ್ತಾ. ಪಾಡ್ಕಾಸ್ಟ್ ಅಲ್ಲಿ ಗೆಸ್ಟ್ ಆಗಿ ಒಬ್ರು ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ. ಅವ್ರ ಹೆಸರು ಪೂಜಾ ಅಂತ.
ಆಯ್ತಾ. ಅವ್ರು ಹೇಳ್ತಾ ಇದ್ದಾರೆ ಗರ್ಲ್ಸ್ ಇನ್ನೋಸೆಂಟ್ ಅಂತ. ಇದು ಫೋನ್ ಲೌಡ್ ಸ್ಪೀಕರ್ ಇದೆ ಆಯ್ತಾ, ಏನೆಲ್ಲ ಬೈಯಕ್ ಹೋಗ್ಬೇಡ, ರೆಕಾರ್ಡ್ ಆಗ್ಬಿಡ್ತು ಆಯ್ತಾ. ಆಯ್ತಾ, ಅವ್ರು ಹೇಳ್ತಾವ್ರೆ ಟಾಪಿಕ್ ಏನಂದ್ರೆ ಗರ್ಲ್ಸ್ ಇನ್ನೋಸೆಂಟ್ ಅಲ್ಲ, ಬಾಯ್ಸ್ ಇನ್ನೋಸೆಂಟು ಅಂತ. ಅವಳು ಹೇಳ್ತಾ ಇದ್ದಾರೆ ಇಲ್ಲ ಗರ್ಲ್ಸೇ ಇನ್ನೋಸೆಂಟ್ ಅಂತ. ಇದ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಬ್ರು ಇನ್ನೋಸೆಂಟ್ ಅಲ್ಲ. ಅಲ್ಲ ಪೂಜಾ ಇನ್ನೋಸೆಂಟಾ? ನಾನ್ ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿರ ಇಬ್ರು ಸೇರ್ಕೊಂಡು. ಇದ್ ಪೂಜಾನು ಇನ್ನೋಸೆಂಟ್ ಅಲ್ಲ, ನೀನು ಇನ್ನೋಸೆಂಟ್ ಅಲ್ಲ ಬಿಡು. ಇದಲ್ಲ, ಇದು ರೆಕಾರ್ಡ್ ಆಗಿದೆ ಇಲ್ಲ ಅಂತ ನಿಂಗೆ ಪಾಡ್ಕಾಸ್ಟ್ ರಿಲೀಸ್ ಆಗ್ಬಿಟ್ಟು ಗೊತ್ತಾಗ್ತದೆ ಬಿಟ್ಟು. ಏ ಬೇಡ ಬಂದೋಳ ಪೂಜಾ. ಇಲ್ಲ ಇದಲ್ಲ, ಗೊತ್ತಾಗುತ್ತೆ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ, ಯೋಚನೆ ಮಾಡಿ ಮಾತಾಡು. ನಂಗೆ ಹೇಳ್ದೆ ಹೋಗಿದ್ದೇನೆ. ಹಾ, ನಂಗೆ ಹೇಳ್ದೆ ಹೋಗಿದ್ಯಾ? ನೀನ್ ಎಲ್ಲಿದ್ದೆ ನೀನು? ಅಡ್ರೆಸ್ಗೆ ಇಲ್ಲ. ಹಾ, ಕೇಳಿಸ್ತಿಲ್ವಾ? ಕೇಳ್ತಾ ಇದೆ. ಅಡ್ರೆಸ್ಗೆ ಇಲ್ಲ ನೀನು ಅಂದೆ. ನೀವು ಮೇಡಮ್ ಇದೆಲ್ಲ ನಿಂಗೆ ಕೇಳ್ಸಲ್ಲ ಬಿಡು. ಆಯ್ತು, ಇದೆಲ್ಲ ಫುಲ್ ಅಲ್ಲ, ನೀವು ಫುಲ್ ಬಿಸಿ ಆಗಿದ್ದೀರಾ ಅಂತ ಹೇಳ್ತಾವಳೆ ಪೂಜಾ. ಏನು? ನೀನ್ ಫುಲ್ ಬಿಸಿ ಆಗಿದ್ಯಾ ಅಂತ. ಎಕ್ಸಾಮ್ ಅಲ್ವಾ? ನಂಗೊಂದು ಇಂಪಾರ್ಟೆಂಟ್ ಕ್ವಶನ್ ಇತ್ತು. ನಾಳೆ ನಾವು ಬರೆಯೋದು ಎಕ್ಸಾಮು ಕರೆಕ್ಷನ್ ಮಾಡೋದು ನಮ್ಮ ಕಾಲೇಜ್ ಟೀಚರ್ಸ್ ಯೂನಿವರ್ಸಿಟಿನ? ಯೂನಿವರ್ಸಿಟಿ. ಹೌದಾ, ಕನ್ನಡ ಎಕ್ಸಾಮ್ ಇತ್ತು ಅದಕ್ಕೆ. ನಾಳೆ ಕನ್ನಡ ಓದು ಅಂದ್ರೆ ಇದು ರೆಕಾರ್ಡ್ ಮಾಡ್ಕೊಂಡ್ ಕೂತಿದ್ಯಾ ನೀನು? ಆಯ್ತು ಸರಿ, ಥ್ಯಾಂಕ್ ಯು. ಓದ್ದಾ? ಇವ್ರು ನಿಮ್ಮ ಅಮ್ಮನ್ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್. ಸೊ ವಿತ್ ದಿಸ್ ಪಾಡ್ಕಾಸ್ಟ್ ಎಂಡ್ ಮಾಡೋಣ. ಸೊ ನಮ್ ಜೊತೆ ಇಷ್ಟೊತ್ತು ಅವ್ರ ಬಿಸಿ ಟೈಮ್ ಆಯ್ತಾ ಕೊಟ್ಟಿ ಇಲ್ಲಿ ಬಂದು ಸ್ಪೆಂಡ್ ಮಾಡಿದಕ್ಕೆ, ಇದು ಯಾಕೆ ಬ್ಲೂ ಕಲರ್ ಅಂತ ಗೊತ್ತಿಲ್ಲ ಆಯ್ತಾ. ಇವತ್ತೇನೋ ಗೊತ್ತಿಲ್ಲ ಆಯ್ತಾ. ಸೊ ಇದೊಂದು ಸ್ಮಾಲ್ ಗಿಫ್ಟ್ ನಮ್ಮ ಪೂಜಾ ಮೇಡಮ್ಗೆ ಆಯ್ತಾ. ಸೊ ಪಾಡ್ಕಾಸ್ಟ್ you can listen us on Spotify, Amazon Music, Google Podcast and Apple Music. You can watch us on YouTube as well in the channel Masterji Productions. So with this, let's end the podcast. This is Masterji Productions presents Speak Out Manadaರದ Manu. Have a nice day. Thank you. ಹುಂಬಾಳೆ ಹುಂಬಾಳೆ ಪ್ರೀತಿಯ ಹುಂಬಾಳೆ